ಹೀಗಿದೆ ಈ ವಿ ಬಸ್ ಓಡಿಸೋ ಸಮಯ. ಯಾಕೆ ಗಾಡಿ ಚಲೋ ಆತಲ್ಲ? ಸ್ಟಾರ್ಟ್ ನೀವು ಮಾಡಿದ್ರಾ? ಗಾಡಿ ಸ್ಟಾರ್ಟ್ ಮಾಡಿದ್ರಾ? ಬಂದ್ ಮಾಡಿಟ್ಟೆ ನಾನು. ಓ ಗಾಡಿ ಈ ಪ್ಯಾಸೆಂಜರು ಲೇಡೀಸು ಹತ್ತಿದ್ರೆ ಟಿಕೆಟು ಆಧಾರ್ ಕಾರ್ಡ್ ಬೇಕು ತೋರಿಸಲ್ಲ, ಆಧಾರ್ ಕಾರ್ಡಲ್ಲೂ ಟಿಕೆಟ್ ಹೊಡೆಯಲ್ಲ. 108 ಸಮಸ್ಯೆ. ಗಾಡಿಗಳು ನೋಡಿದರೆ 1,20,000 ಕಿಲೋಮೀಟ್ರ್ ಓಡೈತಿ, ಹಬ್ ಗ್ರೀಸಿಂಗ್ ಇಲ್ಲ. ಗಾಡಿ ಅವಾಗವಾಗ ಪ್ರಾಬ್ಲಮ್ಮು. ಸಮಸ್ಯೆ ಮೇಲೆ ಸಮಸ್ಯೆ, ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಡ್ಯೂಟಿಗಳು ಮಾಡೋದು ಬಿಡೋದು. ಡ್ಯೂಟಿ ಯಾರು ಕೇಳಿದರೆ ಫಸ್ಟ್ ಶಿಫ್ಟ್ ಇಲ್ಲ ಅಂತಾರೆ, ಸೆಕೆಂಡ್ ಶಿಫ್ಟ್ ಕೇಳಿದ್ರೆ ಸೆಕೆಂಡ್ ಶಿಫ್ಟ್ ಇಲ್ಲ ಅಂತಾರೆ. ಬರೀ ಜನರಲ್ಲಿಗೆ ಇರ್ತಾರೆ. ನಾವು ಒಂದು 4 ಕಾಸು ಮಾಡೋಣ ಅಂತಂದರೆ ಯಾವಾಗ ನಡ್ಬರೋಕ್ಕೆ ಒಂದೊಂದು ಡಬಲ್ ಡ್ಯೂಟಿ ಮಾಡ್ಕೊಂಡ್ರೆ ಹೋಗುತ್ತೆ ನಮ್ಮ ಖರ್ಚು, ಊಟದ ಖರ್ಚು. ಹಣ ದಯವಿಟ್ಟು ಹೇಳ್ತೀನಿ, ಬೆಂಗಳೂರಿಗೆ ಬರೋದಿತ್ತಂದರೆ ವಿಚಾರ ಮಾಡಿ ಬಸ್ಸಿಗೆ ಓಡಿಸಲು ವಿಚಾರ ಮಾಡಿ ಟ್ರೈನಿಂಗ್ ಕೊಟ್ಟು ನಿಮ್ಮ DL ಏನೇನಿದೆ ಒಂದಲ್ಲ 2 ಸತಿ ವಿಚಾರ ಮಾಡಿ ದಯವಿಟ್ಟು ಬನ್ನಿ ಅನ್ನೋದು ನಮ್ಮ ಅಭಿಪ್ರಾಯ. ಬರಬಾರ್ದು ಅಂತ ಹೇಳಲ್ಲ, ಅವ್ರವ್ರ ಟ್ಯಾಲೆಂಟ್ ಅದು. ನಾನು 2 ವರ್ಷ 3 ತಿಂಗಳು ಆಗ್ತಾ ಬಂತು. ಡಿಪೋ 16ರಲ್ಲಿದ್ದು ಬೆಳಗ್ಗೆನೇ ಕೈ ಕೊಟ್ಟಿದೆ ಗಾಡಿ. ಇನ್ನೂ ಇಲ್ಲೇ ನಿಂತವಿ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಟೆಕ್ನಿಷಿಯನ್ ಇನ್ನೂವರೆಗೂ ಏನು ಫೋನ್ ಮಾಡಿಲ್ಲ, ಇನ್ನೂವರೆಗೂ ಅವ್ರದ್ದು ಅಡ್ರೆಸ್ಸು ಇಲ್ಲ. ಹಾಗಾಗಿ ವಿ ಬಸ್ಸು ಹೊಸ್ದಾಗಿ ಬಂದಾಗ 1 ವರ್ಷ 5 ತಿಂಗಳು ಓಡಿಸೋಕ್ಕೆ ಅನುಕೂಲ, ಕಂಫರ್ಟಬಲ್ ಇರ್ತವೆ. ಆಮೇಲೆ ಈ ಥರ ಆತಂದರೆ ಫುಲ್ಲು ಲೋಡ್ ಮಾಡಬೇಕು ಗಾಡಿಗೆ. ಗಾಡಿ ಕಲೆಕ್ಷನ್ ಆಗಿಲ್ಲ ಅಂದರೆ ವಿ ನಮ್ಗೆ ಕೇಳ್ತಾರೆ, ಯಾಕಪ್ಪ ಕಲೆಕ್ಷನ್ ಆಗಿಲ್ಲ ಅಂದ್ಬಿಟ್ಟು. ಡೈಲಿ ಒಬ್ಬೊಬ್ಬರು ಕಂಡಕ್ಟ್ರು ಕಳಿಸ್ತಾರೆ. ನಾವು ಯಾರ ಕಡೆಗಂತ ಸಾಯ್ಬೇಕು. ಕೆಲವೊಬ್ಬರು ಕಂಡಕ್ಟ್ರ್ ಅಂತಾರೆ ಕಲೆಕ್ಷನ್ ನಮಗೆ ಸಂಬಂಧ ಇಲ್ಲ ಅಂತಾರೆ, ಕೆಲವೊಬ್ಬರು ರೆವಿನ್ಯೂ ಬೇಕಂತಾರೆ, ಕೆಲವೊಬ್ಬರು ಒಂದೊಂದು ಸೀಟಿಗೋಸ್ಕರನೇ ಮಾರ್ಕೆಟಿಗೆ ಗಾಡಿ ತೊಗೊಂಡು ಹೋಗ್ತಾರೆ. ಹಿಂಗಿದೆ ಡ್ರೈವರ್ ಪರಿಸ್ಥಿತಿ. ವಿಚಾರ ಮಾಡಿ. ಥ್ಯಾಂಕ್ ಯು. ನಮ್ಮ BMTC ಚಾಲಕರಿಗೆ, ವಿ ಬಸ್ ಓಡಿಸುವಂತಹ ಚಾಲಕರಿಗೆ ಹೇಳುವುದಿಷ್ಟೇ ಮನವಿ, ರ್ಯಾಶ್ ಡ್ರೈವಿಂಗ್ ಬೇಡ. ಹಾಗಾಗಿ ಒಬ್ಬ ಹೋಗ್ತಾನೆಂದರೆ ಸೈಡ್ ಕೊಡಬೇಕು. ಇನ್ನೊಬ್ಬನಿಗೆ ಬಂದು ಇಂಡಿಕೇಟ್ ಟಚ್ ಮಾಡೋದು, ಹಿಂದೆ ಟಚ್ ಮಾಡೋದಲ್ಲ. ಎಲ್ಲ ಏನು ಹಿಂಗೆ ಉಳಿತಲ್ಲ ಇದೆ ನೀವು ಕಸ